ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 6ನೇ ವಚನವನ್ನು ನಾವು ಗಮನಿಸೋಣ. ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ನಮ್ಮನ್ನು ವಶ ಮಾಡಿಸಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತವರಾದ ಕಾರಣ ಧರ್ಮಶಾಸ್ತ್ರದಿಂದ ನಾವು ವಿಮುಕ್ತರಾದೆವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸಿದಾಗ, ಮನುಷ್ಯನು ತನ್ನ ಪಾಪ ಮಾಡುವುದಕ್ಕಾಗಿ ಪ್ರಾರಂಭಿಸಿದಾಗ ಮನುಷ್ಯನು ಪಾಪ ಮಾಡದಂತೆ ಅವನನ್ನು ತಡೆದು ನಿಲ್ಲಿಸುತ್ತಾ ಇದು ಯಾವುದು ಎಂಬುದಾಗಿ ನಾವು ಓದಿದ್ರೆ ಬೈಬಲಲ್ಲಿ ನಾವು ಗಮನಿಸ್ತೇವೆ, ಧರ್ಮಶಾಸ್ತ್ರವಾಗಿರುತ್ತದೆ. ಕಾರಣವೇನೆಂದರೆ ಬೈಬಲಲ್ಲಿ ನಾವು ಓದ್ತೇವೆ, ಧರ್ಮಶಾಸ್ತ್ರವು ಮನುಷ್ಯನಿಗೆ ಏನು ಮಾಡ್ತಾ ಇತ್ತು, ನೀನು ಪಾಪ ಮಾಡಬೇಡ, ನೀನು ಪಾಪ ಮಾಡಿದ್ರೆ ನೀನು ಪಾಪದಲ್ಲಿ ಸಾಯ್ತೀಯ ಎನ್ನುವಂಥ ಎಚ್ಚರಿಕೆಯನ್ನು ಧರ್ಮಶಾಸ್ತ್ರವು ಮನುಷ್ಯನಿಗೆ ಕೊಡುತ್ತಾ ಇತ್ತು. ಮನುಷ್ಯನ ಜೀವನದಲ್ಲಿ ಧರ್ಮಶಾಸ್ತ್ರ ಏನ್ ಮಾಡ್ತಾ ಇತ್ತು, ಅವನಿಗೆ ಪಾಪ ಮಾಡಿದ್ರೆ ನೀನು ಮರಣ ಹೊಂದುತ್ತೀಯ, ಮರಣ 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 ಎನ್ನುವುದು ಧರ್ಮಶಾಸ್ತ್ರವು ಏನ್ ಮಾಡ್ತಾ ಇತ್ತು, ಮನುಷ್ಯನನ್ನ ಭಯಪಡಿಸುತ್ತಾ ಇತ್ತು. ಆದರೆ ಕ್ರಿಸ್ತನ ಒಳಗಡೆ ಪ್ರವೇಶ ಮಾಡಿದನು. ಕ್ರಿಸ್ತನ ಒಳಗಡೆ ಪ್ರವೇಶ ಮಾಡಿದಾಗ ಬೈಬಲಲ್ಲಿ ನಾವು ಈ ರೀತಿಯಾಗಿ ನಾವು ಓದುವವರಾಗಿರ್ತೇವೆ. ಈಗ ಧರ್ಮಶಾಸ್ತ್ರವು ಒಳಗಡೆ ಪ್ರವೇಶ ಮಾಡಿದಾಗ ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ಧರ್ಮಶಾಸ್ತ್ರವನ್ನ ಪಾಲಿಗೆ ನಾವು ಏನಾದ್ವಿ, ಸತ್ವಿ. ಅದರ ಅರ್ಥ ಏನಂತಂದ್ರೆ, ಈಗ ನಾವು ಧರ್ಮಶಾಸ್ತ್ರದ ಪ್ರಕಾರ ಅಲ್ಲ ನಾವು ಜೀವಿಸ್ತಾ ಇರೋದು, ನಾವು ಕ್ರಿಸ್ತನ ಮೂಲಕವಾಗಿ ಜೀವಿಸ್ತಾ ಇದ್ದೇವೆ. ಅದರ ಅರ್ಥ ಏನಂದ್ರೆ, ಧರ್ಮಶಾಸ್ತ್ರ ಮರಣ ಅನ್ನೋದನ್ನ ನಮಗೆ ಕೂಗಿ ಹೇಳ್ತಾ ಇರಬೇಕಾದ್ರೆ, ಈಗ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾದ ಕಾರಣ ಆ ಧರ್ಮಶಾಸ್ತ್ರದಿಂದ ನಾವು ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಾಂಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನ ಸೇವಿಸೋದಿಲ್ಲ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಈಗ ನಾವು ದೇವರನ್ನ ಹಳೆ ರೀತಿಯಾಗಿ ನಾವು ಸೇವಿಸೋದಿಲ್ಲ. ಹಳೆ ರೀತಿ ಅಂದ್ರೆ ಏನು, ನೀನು ಕಣ್ಣು ಪಾಪ ಮಾಡಿದ್ರೆ ನೀನು ಕಣ್ಣು ಕಿತ್ತಾಕಬೇಕು, ನೀನು ಕೈ ಪಾಪ ಮಾಡಿದ್ರೆ ಏನ್ ಮಾಡಬೇಕು, ನೀನು ಕೈ ಕಡದಾಕ್ಬೇಕು, ನೀನು ಕಾಲ್ ಪಾಪ ಮಾಡಿದ್ರೆ ಏನ್ ಮಾಡಬೇಕು, ನಿನ್ನ ಕಾಲು ಕಡದಾಕ್ಬಿಡ್ಬೇಕು, ನಿನ್ನ ನಾಲಿಗೆ ತಪ್ಪು ಮಾಡಿದ್ರೆ ಏನ್ ಮಾಡಬೇಕು, ನಿನ್ನ ನಾಲಿಗೆಯನ್ನ ಕಡ್ದು ಬಿಡಬೇಕು. ಆ ರೀತಿ ಏನಾದ್ರೂ ಮಾಡಿದ್ರೆ ಈ ಸಭೆಯಲ್ಲಿ ಕೇವಲ ಅಂಗವಿಕಲರು ಮಾತ್ರ ಇರ್ತಾ ಇದ್ರಿ. ಆ ರೀತಿ ಏನಾದ್ರೂ ನಿಯಮ ಇವತ್ತು ಇರ್ತಾ ಇದ್ರೆ ಕೆಲವರಿಗೆ ಕೈ ಇರ್ತಾ ಇರಲಿಲ್ಲ, ಕೆಲವರಿಗೆ ಕಾಲು ಇರ್ತಾ ಇರಲಿಲ್ಲ, ಕೆಲವರಿಗೆ ಕಣ್ಣಿರ್ತಾ ಇರಲಿಲ್ಲ, ಸುಮಾರು ಜನರಿಗೆ ನಾಲಿಗೆನೇ ಇರ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಧರ್ಮಶಾಸ್ತ್ರ ಮನುಷ್ಯನನ್ನ ಏನ್ ಮಾಡ್ತಾ ಇತ್ತ ಅಂತಂದ್ರೆ, ಅವನನ್ನ ಈಗ ನೀನ್ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ನ್ಯಾಯ ತೀರ್ಪು. ಏನ್ ನ್ಯಾಯ ತೀರ್ಪು, ನಿನ್ನಗೆ ನೀನು ಯಾವ ಅಂಗ ನಿನಗೆ ಪಾಪದ ಕಡೆ ನಡೆಸುತ್ತೋ ಆ ಅಂಗವನ್ನ ಕಡ್ದು ಬಿಡಬೇಕು ಎನ್ನೋದು ದೇವರ ವಾಕ್ಯದ ಪ್ರಮಾಣ. ಆದ್ರೆ ಹೊಸ ಒಡಂಬಡಿಕೆಗೆ ಬಂದಾಗ ನಾವು ಈಗ ಧರ್ಮಶಾಸ್ತ್ರದ ಪ್ರಕಾರ ಅಲ್ಲ ನಾವು ದೇವರನ್ನ ಸೇವಿಸ್ತಾ ಇರೋದು. ಈಗ ನಾವು ಹೇಗೆ ಸೇವಿಸ್ತಾ ಇದ್ದೀವಿ, ಬೈಬಲಲ್ಲಿ ನಾವು ಓದುತ್ತೇವೆ, ಏನಂತ ನಾವು ಓದುತ್ತೇವೆ, ದೇವರನ್ನ ನಾವು ಸೇವಿಸುತ್ತಾ ಇರೋದು ಹಳೆಯ ರೀತಿಯಲ್ಲ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಹಳೆಯ ಮನಸ್ಸು ಯಾರಿಗಾದ್ರೂ ಇದ್ರೆ ನಾನು ಹೇಳ್ತೇನೆ, ಹಳೆಯ ಮನಸ್ಸನ್ನು ತೆಗೆದಾಕಿ ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸ್ರಿ. ಬೈಬಲ್ ಹೇಳ್ತದೆ, ನಮ್ಮನ್ನ ಹೊಸ ರೀತಿಯಲ್ಲಿ ದೇವರನ್ನ ಸೇವಿಸುವ ಹಾಗೆ ಮಾಡೋದು ಯಾವ್ದು ಗೊತ್ತಾ, ಪವಿತ್ರಾತ್ಮ ಪ್ರೇರಿತವಾದಂತ ಹೊಸ ರೀತಿಯಲ್ಲಿ ಆತನನ್ನ ನಾವು ಸೇವಿಸುವವರಾಗಿರ್ತೇವೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಹೊಸ ಒಡಂಬಡಿಕೆ ಕಾಲಕ್ಕೆ ಬಂದಿರೋ ದೇವರ ಮಕ್ಕಳೇ, ನಾವು ನೀವು ಬುದ್ಧಿಯಲ್ಲಿ ದೇವರನ್ನ ಸೇವಿಸಲ್ಲ, ನಾವು ನೀವು ಶಕ್ತಿಯಲ್ಲಿ ದೇವರನ್ನ ಸೇವಿಸಲ್ಲ, ನಾವು ನೀವು ಹಣದಿಂದ ದೇವರನ್ನ ಸೇವಿಸಲ್ಲ, ನಾವು ನೀವು ಸಾಮರ್ಥ್ಯದಿಂದ ದೇವರನ್ನ ಸೇವಿಸಲ್ಲ. ನಾವು ನೀವು ದೇವರನ್ನ ಹೇಗೆ ಸೇವಿಸ್ತೀವಿ ಗೊತ್ತಾ, ಆ ವಾಕ್ಯನ ಬರೆದಿಟ್ಕೊಳ್ಬೇಕು, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಹೊಸ ರೀತಿಯಲ್ಲಿ. ಇನ್ನೊಂದ್ಸರಿ ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಹೊಸ ರೀತಿಯಲ್ಲಿ. ಬೈಬಲ್ ಹೇಳ್ತದೆ, ಯಾವ ರೀತಿ ಹೊಸ ರೀತಿ, ಪವಿತ್ರಾತ್ಮ ಭರಿತರಾಗಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, 24 ಗಂಟೆ ಕುತ್ಕೊಂಡು ಪ್ರೇಯರ್ ಮಾಡೋದಕ್ಕೆ ಕಾರಣ ಏನು ಗೊತ್ತಾ, 12-20 ವರ್ಷದ ವಿಶ್ವಾಸಿ ಅಲ್ಲ, 20 ವರ್ಷದಿಂದ ಪ್ರಾರ್ಥನೆ ಮಾಡಿದವರು ಕಳೆದ ದಿವಸ 10 ಅವರ್ ಪ್ರೇಯರ್ ಮಾಡಿದ್ರು. ಹೆಂಗ್ ಪ್ರೇಯರ್ ಮಾಡಿದ್ರು ಗೊತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ. ಹಾಗಾದ್ರೆ ಪವಿತ್ರಾತ್ಮ ಪ್ರೇರಿತರಾಗಿ ಒಬ್ಬನು ದೇವರನ್ನ ಹೇಗೆ ಸೇವಿಸ್ತಾನೆ ಗೊತ್ತಾ, ಹೊಸ ರೀತಿಯಲ್ಲಿ ಸೇವಿಸ್ತಾನೆ. ಬುದ್ಧಿಯಲ್ಲಿ ದೇವರನ್ನ ಸೇವಿಸೋನು. ಇವತ್ತು ಚರ್ಚೆಗೆ ಬಂದ್ರು ಸ್ತೋತ್ರ, ಬರ್ದೇ ಹೋದ್ರು ಸ್ತೋತ್ರ, ಬೈಬಲ್ ಓದ್ರು ಸ್ತೋತ್ರ, ಬೈಬಲ್ ಓದೇ ಹೋದ್ರು ಸ್ತೋತ್ರ, ಪರಿಶುದ್ಧ ಜೀವಿತ ನಡೆಸಿದ್ರು ಸ್ತೋತ್ರ, ಪರಿಶುದ್ಧ ಜೀವಿತ ನಡೆಸ್ತಾ ಇದ್ರು ಸ್ತೋತ್ರ.
ಕಾರಣ ಏನಂದ್ರೆ ನೀನು ಪವಿತ್ರಾತ್ಮ ಭರಿತನಾಗಲ್ಲ, ಪವಿತ್ರಾತ್ಮ ಪ್ರೇರಿತನಾಗಲ್ಲ ದೇವರನ್ನ ಸೇವಿಸ್ತಾ ಇರೋದು. ನಿನಗೆ ಇಷ್ಟ ಬಂದಂಗೆ ಸೇವಿಸ್ತಾ ಇದೆಯಾ. ಇಷ್ಟ ಬಂದಂಗೆ ಸೇವಿಸೋನ್ ಪರಲೋಕಕ್ಕೆ ಹೋಗಲ್ಲ ಅಂತ ನಾನು ಹೇಳಲ್ಲ. ಇಷ್ಟ ಬಂದು ಸೇವಿಸೋನು ಕಷ್ಟ ಬಂದಾಗ ದೇವರನ್ನ ಬಿಟ್ಟು ಹೋಗ್ತಾನೆ. ಆದ್ರೆ ಪವಿತ್ರಾತ್ಮ ಭರಿತನಾಗಿ ದೇವರನ್ನ ಸೇವಿಸೋನು ಅವನ ಕಷ್ಟ ಬಂದ್ರು ಇಷ್ಟ ಬಂದ್ರು ಅವನು ದೇವರಿಗಾಗಿ ನಿಲ್ತಾನೆ ಹೊರತು ಅವನು ದೇವರನ್ನ ಸೇವಿಸೋದು, ದೇವರನ್ನ ಆರಾಧಿಸೋದು ಎಂದಿಗೂ ಅವನು ಬಿಡೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಇವತ್ತು ಇಷ್ಟ ಬಂದಂಗೆ ದೇವರನ್ನ ಸೇವಿಸಬೇಡ್ರಿ. ಕಷ್ಟ ಬಂತು ದೇವರನ್ನ ಬಿಟ್ಬಿಟ್ಟೆ, ಕಷ್ಟ ಬಂತು ಆರಾಧನೆ ಮಾಡೋದನ್ನ ಬಿಟ್ಟೆ, ಕಷ್ಟ ಬಂತು ಬೈಬಲ್ ಓದೋದನ್ನ ಬಿಟ್ಟೆ, ಕಷ್ಟ ಬಂತು ನನಗೆ ಇವತ್ತು ಮನಸ್ಸೇ ಇಲ್ಲ ಸಭೆಗೆ ಬರೋದಕ್ಕೆ, ಆದ್ರಿಂದ ಮನೆಯಲ್ಲಿ ಕೂತ್ಕೊಂಡು ಫಿಲಿಂ ನೋಡಿದೆ. ನನಗೆ ಇಷ್ಟನೇ ಇರಲಿಲ್ಲ ಆದ್ರಿಂದ ಇವತ್ತು ಚರ್ಚಿಗೆ ಬರಲಿಲ್ಲ, ಇಷ್ಟನೇ ಇಲ್ಲ ಅದಕ್ಕೆ ನಾನು ಥಿಯೇಟರ್ಗೆ ಹೋದೆ, ಇಷ್ಟನೇ ಇಲ್ಲ ಆದ್ರಿಂದ ಚರ್ಚಿಗೆ ಬರೋ ಬದಲು ಹೋಟ್ಲಿಗೆ ಹೋದೆ. ನೀನು ಪವಿತ್ರಾತ್ಮ ಭರಿತನಾಗಲ್ಲ ದೇವರನ್ನ ಸೇವಿಸ್ತಾ ಇರೋದು, ಬುದ್ಧಿಯಲ್ಲಿ ಸೇವಿಸೋರು. ಬುದ್ಧಿಯಲ್ಲಿ ಸೇವಿಸಿದ್ರೆ ನೀನು ದೇವ್ರನ್ನೆಲ್ಲ ಸೇವಿಸ್ತಿರೋದು. ನೀನು ಕ್ರಿಶ್ಚಿಯನ್ ಅನ್ನೋ ಬೋರ್ಡ್ ಇದೆಯಲ್ಲ ಅದನ್ನ ತೃಪ್ತಿ ಮಾಡ್ಕೊಂತ ಇದೆಯಾ ಅಷ್ಟೇ. ನೀನು ಬುದ್ಧಿ ಪ್ರಕಾರ ಸೇವಿಸಿದ್ರೆ ನೀನು ಕ್ರಿಶ್ಚಿಯನ್ ಅನ್ನೋ ಬೋರ್ಡ್ ಇದೆಯಲ್ಲ ಅದನ್ನು ತೃಪ್ತಿ. ನಾನೊಬ್ಬ ಕ್ರಿಶ್ಚಿಯನ್, ಸೋಮವಾರದಿಂದ ಶನಿವಾರದವರೆಗೂ ಹೆಂಗೋ ನಡೆದ್ಬಿಟ್ಟು ಇವತ್ತು ಭಾನುವಾರ ಹಬ್ಬ ಎದ್ದು ಚರ್ಚ್ಗೆ ಹೋಗ್ಬಿಡ್ಬೇಕು, ಸ್ನಾನ ಮಾಡ್ಕೊಂಡು ಬಂದೆ, ಓದೆ ಆಗೋಯ್ತು. ಏನಪ್ಪ ಓದ ಚರ್ಚ್ಗೆ? ಓದೆ. ನೀನು ಕ್ರಿಶ್ಚಿಯನ್ ಬಿಡು. ಕೆಲವರು ನಾನು ಹೇಳ್ತೀನಿ ಈಸ್ಟರ್ ಗೆದ್ದು ಈಸ್ಟರ್ ಮುಳುಗೋರು ಕ್ರಿಸ್ಮಸ್ ಗೆದ್ದೊಳ್ತಾರೆ ಅಂತ. ಅದ್ರ ಅರ್ಥ ಏನಂದ್ರೆ ನೀನು ಪವಿತ್ರಾತ್ಮ ಪ್ರೇರಿತನಾಗಲ್ಲ ದೇವರನ್ನ ಸೇವಿಸ್ತಾ ಇರೋದು. ನೀನು ಕ್ರಿಶ್ಚಿಯನ್ ಆಗಿರೋದ್ರಿಂದ ನಾಮಕ ವಾಸ್ತೆ ನೀನು ದೇವರನ್ನ ಸೇವಿಸ್ತಾ ಇದೆಯಾ. ಇಷ್ಟ ಬಂದ ಚರ್ಚಿಗೆ ಬಂದೆ, ಇಷ್ಟ ಬಂದ ಬೈಬಲ್ ಮುಟ್ದೆ, ಇಷ್ಟ ಬಂದ ಪ್ರಾರ್ಥನೆ ಮಾಡಿದೆ, ಇಷ್ಟ ಬಂದ ಓದ್ದೆ, ಇಷ್ಟ ಬಂದ ಬಂದೆ, ಇಷ್ಟ ಬಂದ ದೇವರು ಏಸಪ್ಪ. ಆದ್ರೆ ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಇಷ್ಟ ಬಂದಂಗೆ ನೀನು ದೇವರನ್ನ ಸೇವಿಸಿದ್ರೆ ನೀನು ಪವಿತ್ರಾತ್ಮ ಪ್ರೇರಿತನಾಗಿ ಹೊಸ ರೀತಿಯಲ್ಲೆಲ್ಲ ದೇವರನ್ನ ಸೇವಿಸ್ತಾ ಇರೋದು. ನಿಮ್ಮ ತಾತ ಅದೇ ಮಾಡ್ದ, ನಿಮ್ಮ ಅಪ್ಪ ಅದೇ ಮಾಡ್ದ, ನೀನು ಅದೇ ಮಾಡ್ತಾ ಇದೆಯಾ, ಏನ್ ಡಿಫ್ರೆನ್ಸ್ ಇಲ್ಲ. ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ ನಿಮ್ಮ ಅಪ್ಪ ಚರ್ಚ್ಗೆ ಹೋಗ್ಲಿಲ್ಲ, ನಿಮ್ಮ ತಾತ ಚರ್ಚ್ಗೆ ಹೋಗಿಲ್ಲ, ನೀನು ಚರ್ಚ್ಗೆ ಹೋಗಲ್ಲ. ಯಾಕಂದ್ರೆ ನೀವು ಪವಿತ್ರಾತ್ಮ ಭರಿತರಾಗಿ ದೇವರನ್ನ ಸೇವಿಸ್ತಾ ಇಲ್ಲ. ನೀವು ಹೇಗೆ ಸೇವಿಸ್ತಾ ಇದ್ದೀರಂದ್ರೆ ಬುದ್ಧಿಯಲ್ಲಿ. ಕಾರಣ ಏನಂದ್ರೆ ನಿಮ್ಮ ದೇವರನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ದೇವರನ್ನ ಕಾಣಕ್ಕೆ ಇಷ್ಟಪಡಲ್ಲ. ನೀವು ಗಟ್ಟಿಯಾಗಿ ಸ್ತೋತ್ರ ಹೇಳ್ಬೇಕು. ದೇವ್ರ ಮಕ್ಕಳಿಗೆ ಗಮನಿಸಿ, ಕೆಲವರು ದೇವರನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಅಷ್ಟೇ ದೇವರೇ ನಾನು ಬಂದು ಸೆಲ್ಯೂಟ್ ಹೊಡ್ಕೊಂಡು ಹೋಯ್ತೀನಿ, ನನ್ನ ಆಶೀರ್ವಾದ ಮಾಡಿ ಕಳಿಸ್ತಾ ಇರು ಅಷ್ಟೇ. ಕಾರಣ ಏನಂದ್ರೆ ಕೆಲವರು ಪವಿತ್ರಾತ್ಮ ಪ್ರೇರಿತರಾಗಿ ಹೊಸ ರೀತಿ ದೇವರನ್ನ ಸೇವಿಸ್ತಾ ಇಲ್ಲ. ಯಾರೋ ಹೇಳ್ಕೊಟ್ಟು ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಯಾರೋ ತಿಳಿಸ್ಕೊಟ್ಟು ಕಾರ್ಯ ಮಾಡ್ತಾ ಇದ್ದಾರೆ, ಯಾರೋ ಹಾಕೊಟ್ಟಂತ ಅಡಿಪಾಯದಲ್ಲಿ ನಾನು ನನ್ನ ಮಕ್ಕಳು ಹಂಗೇನೆ ಅಂತ ನಡೀತಾ ಇದ್ದಾರೆ. ಆದ್ರೆ ಬೈಬಲ್ ಹೇಳ್ತಿ ಅಪ್ಪನ ಹಾಕಿದಂತ ಅಡಿಪಾಯದಲ್ಲೆಲ್ಲ ನೀನು ದೇವರನ್ನ ಸೇವಿಸಬೇಕಾಗಿರೋದು. ನೀನು ಸೇವಿಸಬೇಕಾಗಿರೋದು ಪವಿತ್ರಾತ್ಮ ಭರಿತರಾಗಿ ನೀನು ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸಬೇಕು. ಪವಿತ್ರಾತ್ಮನ ನಿನಗೆ ಏನ್ ಮಾಡ್ತಾನೆ, ಆತನು ನಿನ್ನನ್ನು ಪ್ರಾರ್ಥನೆ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ಪವಿತ್ರಾತ್ಮನ ನಿನಗೆ ಏನ್ ಮಾಡ್ತಾನೆ, ಆರಾಧನೆ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ಪವಿತ್ರಾತ್ಮನ ಏನ್ ಮಾಡ್ತಾನೆ, ಪರಿಶುದ್ಧವಾದ ಜೀವಿತ ನಡೆಸೋದಕ್ಕೆ ಪ್ರೇರೇಪಿಸ್ತಾನೆ. ಪವಿತ್ರಾತ್ಮನ ಏನ್ ಮಾಡ್ತಾನೆ, ಆಲಯದ ಮಹಿಮೆ ಏನು ಎನ್ನೋದು ನಿನಗೆ ತಿಳಿಸಿಕೊಡ್ತಾನೆ. ಪವಿತ್ರಾತ್ಮನ ಏನ್ ಮಾಡ್ತಾನೆ, ಪರಲೋಕ ಎಂದ್ರೆ ಏನು ಎನ್ನೋದು ತಿಳಿಸ್ಕೊಡ್ತಾನೆ. ಪವಿತ್ರಾತ್ಮನ ಏನ್ ಮಾಡ್ತಾನೆ, ನಿನ್ನನ್ನು ಅಭಿಷೇಕಿಸ್ತಾನೆ, ನಿನ್ನನ್ನು ಅಧಿಕಾರ ಪಡಿಸ್ತಾನೆ, ನಿನ್ನನ್ನು ಕೃಪಾ ವರಗಳಿಂದ ತುಂಬಿಸ್ತಾನೆ, ನಿನ್ನನ್ನು ಕೃಪಾ ಆತ್ಮನ ಫಲಗಳಿಂದ ತುಂಬಿಸ್ತಾನೆ, ನಿನಗೆ ವಾಕ್ಯ ಕೊಡ್ತಾನೆ. ನಿನ್ನ ನಡತೆಯಲ್ಲಿ ವ್ಯತ್ಯಾಸ, ನಿನ್ನ ನೋಟದಲ್ಲಿ ವ್ಯತ್ಯಾಸ, ನಿನ್ನ ವ್ಯವಹಾರದಲ್ಲಿ ವ್ಯತ್ಯಾಸ, ನಿನ್ನ ಮನೆಯಲ್ಲಿ ವ್ಯತ್ಯಾಸ, ನಿನ್ನ ಜೀವಿತದಲ್ಲಿ ವ್ಯತ್ಯಾಸ. ಕಾರಣ ನೀನು ಬುದ್ಧಿಯಲ್ಲ ದೇವರನ್ನ ಸೇವಿಸೋದು, ನೀನು ಪವಿತ್ರಾತ್ಮ ಭರಿತನಾಗಿ ದೇವರನ್ನ ಸೇವಿಸ್ತೀಯ. ಪವಿತ್ರಾತ್ಮ ಭರಿತನಾಗಿ ನೀನು ದೇವರನ್ನ ಸೇವಿಸ್ತಾ ಇರೋದ್ರಿಂದ ನೀನು ನಿಮ್ಮ ಪೂರ್ವ ಪಿತೃಗಳು ಆರಾಧನೆ ಮಾಡಿದ ಹಾಗೆ ನೀನು ಆರಾಧನೆ ಮಾಡಲ್ಲ. ನಿನ್ನ ಆರಾಧನೆಗೆ ಒಂದು ವ್ಯತ್ಯಾಸ ಇರುತ್ತೆ. ನಿನ್ನ ಪೂರ್ವ ಪಿತೃ ನಡೆದುಕೊಳ್ಳುವ ಹಾಗೆ ನೀನು ಜೀವನ ಮಾಡಲ್ಲ. ನಿನ್ನ ಜೀವನಕ್ಕೂ ನಿನ್ನ ಮಾತಿಗೂ ನಿನ್ನ ಆತ್ಮಿಕತನಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಕಾರಣವೇನೆಂದ್ರೆ ಪವಿತ್ರಾತ್ಮ ಪ್ರೇರಿತರಾಗಿ ಹೊಸ ರೀತಿಯಲ್ಲಿ ನೀವು ದೇವರನ್ನ ಸೇವಿಸುತ್ತೀರಾ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಇವತ್ತು ದೇವರ ಮಕ್ಕಳೇ, ಹಳೆ ರೀತಿ ಜೀವನ ನಮ್ಮಲ್ಲಿ ಇರಬಾರ್ದು, ಹಳೆ ಮನೋಸ್ಥಿತಿ ನಮ್ಮ ಜೀವಿತದಲ್ಲಿ ಇರಬಾರ್ದು. ಹಳೆ ಯಾರೋ ಹಾಕಿದಂತ ಅಡಿಪಾಯದ ರೀತಿಯಲ್ಲಿ ನಾನು ದೇವರನ್ನ ಸೇವಿಸ್ತೀನಿ ಅಂತ ಹೇಳಬಾರ್ದು. ಇವತ್ತು ರಾತ್ರಿ ಬೆಳಗಿನ ಜಾವದಲ್ಲಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಹೇಳಬೇಕು, ಪವಿತ್ರಾತ್ಮನೇ ಹೊಸ ರೀತಿಯಲ್ಲಿ ನಾವು ದೇವರನ್ನ ಸೇವಿಸೋದಕ್ಕೆ, ಹೊಸ ರೀತಿಯಲ್ಲಿ ನಾವು ದೇವರನ್ನ ಆರಾಧಿಸೋದಕ್ಕೆ, ಹೊಸ ರೀತಿಯಲ್ಲಿ ಪರಿಶುದ್ಧಾತ್ಮನಲ್ಲಿ ನಡೆಯಲ್ಪಟ್ಟವರಾಗಿ ಕರ್ತನನ್ನ
ಸೇವಿಸೋದಕ್ಕೆ ನನಗೆ ಕೃಪೆ ಕೊಡು ದೇವರೇ ಎಂಬುದಾಗಿ ಪ್ರಾರ್ಥಿಸುವ ಮನಸ್ಸು ನಮ್ಮ ಜೀವಿತದಲ್ಲಿ ಇದೆಯಾ? ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ನೀವು ದೇವರನ್ನ ಸೇವಿಸೋದೇ ವ್ಯತ್ಯಾಸಕರವಾಗಿರುತ್ತೆ.